ಅಲ್ಲ ಕಣ ಸಿದ್ದಕ್ಕ, ಇವರು ಕೋಳಿ ಸಾರು ತಪ್ಪಲೆನ ಒತ್ಕೊಂಡು ಹೋಗಿದ್ರು ಇಲ್ಲ ಅಂತ ಹೇಳ್ತಾವ್ರೆ ಇವರಿಬ್ಬರು ಹುಡುಗರು. ನಾವೇನು ಮಾಡೋಕ್ಕಾಗ್ತೈತಿ ಸಿದ್ದಕ್ಕಯ್ಯ, ನೀನೇ ಹೇಳು. ಏನೋ ಒತ್ಕೊಂಡು ಹೋಗ್ಯವ್ರೆ ಕೋಳಿ ಸಾರು ತಪ್ಪಲೆನ, ಉಂಡ್ರ ಒಟ್ಟು ಮನೆ ಅಗಡನ ಭಯ ಇಕ್ತಾರೆ ಅಂಬೋದಕ್ಕೆ ನಿಂತಾವ ಬಂದು ಹೇಳ್ದೆ ಕಣ ಸಿದ್ದಕ್ಕಯ್ಯ. ಅಷ್ಟೇ, ಏನು ಕೋಳಿ ಸಾರು ತಪ್ಪಲೆ ಒತ್ಕೊಂಡು ಹೋದವ್ರಿಗೆ ನಮ್ಮದೇನು ಮುರಿದು ಕೆಳಕ್ಕೆ ಬಿಡಲ್ಲ. ಇಂಥ ತೆಪ್ಪನ ಮತ್ತೆ ಹುಡುಗರು ಮಾಡಬಾರ್ದು ಕಣ ಸಿದ್ದಕ್ಕಯ್ಯ. ಅದಕ್ಕೆ ನಿನ್ಗೊಂದು ರವ್ವಟ್ಟು ಹೇಳೋಣ ಅಂತ ಬಂದೆ. ಮನಸ್ಸಿಗೆ ಬೇಜಾರ ಮಾಡ್ಕೋಬೇಡ ಕಣ, ಯಾಕ ಹುಡುಗರಾಟ ಏನೂ ಮಾಡೋಕ್ಕಾಗಲ್ಲ. ಅಲ್ಲ ಕಣ ಸುಭದ್ರಮ್ಮ, ಈ ಹುಡುಗರು ನಾವು ಒತ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾರೆ ಆ ಕೋಳಿ ಸಾರು ತಪ್ಪಲೆನ. ನಮ್ಗೆ ಹಂಗೆ ಗೊತ್ತಾಗಬೇಕು ಇಂಥ ಕೆಲಸ ಈ ಹುಡುಗರು ಮಾಡ್ಯವ್ರೆ ಅಂತಂದರೆ ನಮಗೆ ಮುರುವಾದೇ ಇರ್ತೈತೇನೆ ಸುಭದ್ರಕ್ಕ, ನೀನೇ ಹೇಳು. ಅದಕ್ಕೆ ಒಂದು ರವ್ವಟ್ಟು ಅದೇನು ಅಂತ ಕೇಳೋಣ ನಿಂತ್ಕ. ಕೋಳಿ ಸಾರು ತಪ್ಪಲೆ ಒತ್ಕೊಂಡು ಹೋಗ್ಯವರು ಇಲ್ವ ಅಂಬೋದು ನಮಗೊಂದು ರವ್ವಟ್ಟು ಗೊತ್ತಾಗದು ಬೇಡವೇನೆ ಸುಭದ್ರಮ್ಮ. ಏನೇ ಹುಡುಗರ ನಿಜ ಹೇಳ್ರಲ್ಲ, ನಮ್ಮ ಮನೆಯಾಗುಳ್ದು ಒಲೆ ಮ್ಯಾಲಿನ ಕೋಳಿ ಸಾರು ಕುದೀತಿತ್ತು ಕಂಡ್ರಲ್ಲ, ಆ ತಪ್ಪಲೆನ ನೀವು ಒತ್ಕೊಂಡು ಹೋಗಿದ್ರೋ ಇಲ್ಲೋ ನಿಜ ಹೇಳ್ರಲ್ಲ. ಇವಾಗ ನೋಡು ನಿಮ್ಮ ಅಮ್ಮಯ್ಯ ಒಲೆ ಮೂಲೆಗುಳ್ದು ಕೊಟ್ಟಿಗೆ ತಾಂಬತೈತಿ. ನಿಜ ಹೇಳ್ರಿ, ನೀವು ಆ ಕೋಳಿ ಸಾರು ತಪ್ಪಲೆನ ಒತ್ಕೊಂಡು ಹೋಗಿದ್ರಾ ಇಲ್ಲ ಅಂತ. ಅಮ್ಮೋಯ್ ಇನ್ನ ನಿಜ ಹೇಳು ಅಂತ ಕೇಳ್ತೀಯ ಅಲ್ಲಮ್ಮ. ಅವರಿಬ್ಬರೇ ಕಣಮ್ಮ ತಗೊಂಡು ಹೋಗಿರೋದು. ಅವರಿಬ್ರು ಅಂತಾರೆ, ನಿನಗಿನ್ನೂ ಗೊತ್ತಿಲ್ಲ. ಅವರಿಬ್ಬರೇ ಬಿಡು. ಆ ಕೋಳಿ ಸಾರು ತಪ್ಪಲೆನ ಒತ್ಕೊಂಡು ಹೋಗಿರೋದು ಈ ತಿಮ್ಮನು ಈ ಮುಂಜಾನೆ. ಯೋಯ್ ರಾಕಿ, ಯಾಕಲ್ಲ ನೀನು ನಮ್ಮ ಮೇಲೆ ಹೇಳೋದು? ಇವ್ರ ಮಂಟಕ್ಕೆ ಹೋಗಿದ್ದು ತೆಪ್ಪಾಯ್ತಪ್ಪ. ನಾವಿವಾಗ ನಮ್ಮ ಮೇಲೆ ಹೇಳ್ತಾನೆ. ನಮ್ಮ ಮನೆಗೇನು ಕೋಳಿ ಸಾರನ್ನ ಕೊಯ್ದಿಕ್ಕಲ್ಲೇನ? ಇವ್ರ ಮನೆಗೆ ಒಂದೇ ಮನೆಗೆ ಕೋಳಿ ಸಾರು ಮಾಡಂಗೆ ಹೇಳಕ್ ಬರ್ತಾನೆ. ಇಲ್ಲ ಕಣೋ, ನಾವು ಆ ಕೋಳಿ ಸಾರು ತಪ್ಪಲೆನ ಒತ್ಕೊಂಡು ಹೋಗಿಲ್ಲ ಬಿಡು. ನೀನೇ ಎಲ್ಲೋ ಒಬ್ಬನೇ ಆ ಕೋಳಿ ಸಾರು ಮಾಡಿರೋದು ಓಟು ತಿಂದು ನಮ್ಮ ಮೇಲೆ ಹಾಕ್ತಿದ್ಯಾ ಅಷ್ಟೇ. ಯಾಕಂದ್ರಲ್ಲ ಮುಂಜಾ ತಿಮ್ಮ, ನಿಜ ಹೇಳ್ತೀವಿ ಕೇಳ್ರಿ. ನೀವಿವಾಗ ನಿಜ ಏನು ಅಂತ ಹೇಳಲಿಲ್ಲ ಅಂತ ಅಂದರೆ ಆ ಒಲೆ ಮೂಲೆಗಳವ ಕೊಟ್ಟಿಗೆ ತಗೊಬಂದು ಒಬ್ಬೊಬ್ಬನ್ನು ಬಿಗ್ತಾ ಬಿಗಿತೀನಿ ನೋಡ್ರಲ್ಲ. ಅವ್ರ ಮನೆಗುಳ್ದು ಕೋಳಿ ಸಾರು ತಪ್ಪಲೆನ ನೀವು ಒತ್ಕೊಂಡು ಹೋಗಿದ್ರೋ ಒತ್ಕೊಂಡು ಹೋಗಿಲ್ವ ಅದನ್ನ ಹೇಳ್ರಲ್ಲ. ಒಪ್ಪಿ ತಪ್ಪಿ ಏನಾನ ನನಗೆ ಗೊತ್ತಾದರೆ ಇವಾಗ ನಿಮ್ಮನ್ನು ಮಾತ್ರ ಸುಮ್ಕೆ ಬಿಡಲ್ಲ ನೋಡ ಮಂಜಾತಿಮ್ಮ, ನಿಜ ಹೇಳ್ರಲ್ಲ. ನೋಡು ನಮ್ಮನ್ನೇ ಕಾಲ್ಡೌನ್ ಮಾಡ್ತೀಯಮ್ಮ. ನಾವು ಒತ್ಕೊಂಡು ಹೋಗಿಲ್ಲ ಕಣಮ್ಮ. ನಾವು ಒತ್ಕೊಂಡು ಹೋಗಿ ಊಟ ಎಲ್ಲ ಮಾಡಿದ್ದಿದ್ರೆ ಹೇಳ್ತಿರ್ಲಿಲ್ಲೇನಮ್ಮ. ನಾವ್ಯಾಕೆ ಒತ್ಕೊಂಡು ಹೋಗೋಣ ಅವ್ರ ಮನೆಗಳ್ದು ಕೋಳಿ ಸಾರನ್ನ? ಇಲ್ಲ ಕಣಮ್ಮ, ನಾವು ತಗೊಂಡು ಹೋಗಿಲ್ಲ ಕಣಮ್ಮ. ನಾವು ತಗೊಂಡು ಹೋಗಿಲ್ಲ. ನಾವು ತಗೊಂಡು ಹೋಗಿದ್ದಿದ್ರೆ ಹೋಗಿ ತಿಂದಿದ್ವಿ ಅಂತ ಹೇಳ್ತಿದ್ವಿ. ನಾವು ಕೋಳಿ ಸಾರು ತಪ್ಪಲೆ ಒತ್ಕೊಂಡು ಹೋಗಿಲ್ಲದ್ದು ಹೆಂಗೆ ಹೇಳೋಣ? ನಾವೇ ತಗೊಂಡು ಹೋಗೋಣ ಅವ್ರ ಮನೆ ಕೋಳಿ ಸಾರನ್ನ ಒತ್ಕೊಂಡು? ಇಲ್ಲ ಕಣಕ, ನಾವೇನ ತಗೊಂಡು ಹೋಗಿಲ್ಲ. ಆ ಕೋಳಿ ಸಾರನ್ನ ನಾವು ಉಂಡಿಲ್ಲ ಬಿಡು. ಬಿಡು ಸಿದ್ದಕ್ಕ, ಈ ಹುಡುಗರು ನೀನು ಅಷ್ಟೆಲ್ಲ ಹೇಳಿದ್ರು ಇಲ್ಲ ಅಂತ ಹೇಳ್ತಾವ್ರೆ. ಹೋಗ್ಲಿ ಬಿಡು, ಯಾರೋ ಒತ್ಕೊಂಡು ಹೋಗಿ ಕೋಳಿ ಸಾರನ್ನ ಉಂಡವ್ರೆ ಅಂತ ಒಂದ್ಕಮನ ಏನು ಮಾಡೋಕ್ಕಾಗ್ತೈತಿ ಹುಡುಗರಾಟ. ನಾವು ಅದನ್ನು ದೊಡ್ಡದು ಮಾಡ್ತಾ ಹೋಗ್ಬಾರ್ದು. ತೀರಾ ಬಿಡು, ಯಾರೋ ಒತ್ಕೊಂಡು ಹೋಗಿ ಉಂಡವ್ರಂತ ಅನ್ಕಮನ. ಏನಂದರೆ ನಾನು ನಿಮ್ಗೊಂದು ರವ್ವಟ್ಟು ವಿಷಯ ಮೂಡ್ಸೋಣ ಅಂತ ಬಂದೆ. ವಸಿ ನೀನೇನೆ ಯಾವಾಗನ ಕೇಳಿ ತಿಳ್ಕೊಳಮ್ಮ ಸಿದ್ದಮ್ಮ. ವಸಿ ನಾವು ಹೋಗ್ತೀವಿ ಇವಾಗ. ನಮ್ಮಯ್ಯಪ್ಪ ಬೋರ ಓದ್ತಾಯಿತ್ತು, ಅದಕ್ಕೆ ಕಣ ಸಿದ್ದಕ್ಕ ಹೋಗ್ಬೇಕು ಇವಾಗ. ನಮ್ಮ ಹುಡುಗನು ಆ ಕುರಿ ಮರಿನ ಅಲ್ಲೇ ಬಿಟ್ಟು ಬಂದವನೇ. ಯಾರು ಮಂತಾವ ಇಲ್ಲ, ನಾವು ಹೋಗ್ತೀವಿ ಕಣ ಸಿದ್ದಕ್ಕ. ಇವನು ಅನ್ಕೋಬೇಡ ಕಣ ಸುಭದ್ರಮ್ಮ, ಈ ಹುಡುಗರು ಬೋಲ್ ತೀರ್ಕ್ಯಾರ ಕಣ ಸುಭದ್ರಮ್ಮ. ನನಗೆ ಅದಕ್ಕೆ ಭಯವಾಗುತ್ತೆ. ಇವ್ರ ತಾವ ಯಾತನ ಜೋರಾಗಿ ಮಾತಾಡಿಯ ಮಂತಾವನೇ ಬರಲ್ಲ, ಹಂಗೆ ಎತ್ಲಾಗನ ಹೋಗ್ಬಿಡ್ತಾನೆ ನಮ್ಮ ಮುಂಜ. ಇಂಥ ಕಾಟ ಕೊಳ್ಳೋರು ನಮ್ಮ ಹುಡುಗರು. ಒಂದು ರವ್ವಟ್ಟು ನಾನು ಎಲ್ಲ ಕೇಳಿ ತಿಳ್ಕೊಂತೀನಿ. ನೀನೇನು ಬೇಜಾರು ಆಗಕ್ಕೆ ಹೋಗ್ಬೇಡ. ನಿಮ್ಮಂತಾವ ಬಂದಿರ್ತಾರಂತಂದರೆ ಇವರೇ ಎಲ್ಲೋ ತಗೊಂಡೋಗಿ ಉಂಡಿರ್ತಾರೆ ಆ ಕೋಳಿ ಸಾರನ್ನ. ನೀನೇನು ಬೇಜಾರು ಮಾಡ್ಕೋಬೇಡ. ಹೋಗಿವಾಗ ಒಂದು ರವ್ವಟ್ಟು ಅವ್ರ ತಾಯಿ ನಾನೆಲ್ಲ ತಿಳ್ಕೊಂಡು ನಿನ್ಗೆ ಹೇಳ್ತೀನಿ ಕಣ ಸುಭದ್ರಮ್ಮ. ಸೂರಿ ಕಣ ಸಿದ್ದಕ್ಕ, ಹಾಗೆ ಆಗಲಿ ಅವಳು. ನಾನು ಇವಾಗ ಹೋಗ್ತೀನಿ. ಸುಮ್ಮನೆ ವಿಷಯನ ತಿಳ್ಕ ನೀನು. ಮುಂದೆ ಇಂಥ ಕೆಲಸಗಳು ಮಾಡಬಾರ್ದು. ಅದಕ್ಕೆ ಇವಾಗಲೇ ಒಂದು ರವ್ವಟ್ಟು ಹುಡುಗರಿಗೆ ಭಯ ಇಕ್ಬೇಕು ಕಣ ಸಿದ್ದಕ್ಕ. ಅದಕ್ಕೆ ಹೇಳ್ತೀವಿ ಒಂದು ರವ್ವಟ್ಟು ಏನು ಎತ್ತ ಅಂಬತ್ತು ತಿಳ್ಕೊಂಡು ಆ ತಪ್ಪಲೆನಾದ್ರೂ ಇರ್ಲಿಕ್ಕೆ ಅವ್ರಂತ ಕೇಳ ಸಿದ್ದಕ್ಕ. ಆ ತಪ್ಪಲೆನಾದ್ರೂ ತಂದ್ಕೊಂಡು ಕೇಳು ಈ ಹುಡುಗರಿಗೆ. ಸರಿ ಕಣ ಸುಭದ್ರಮ್ಮ, ಆ ತಪ್ಪಲೆನಾದ್ರೂ ಇರ್ಲಿಕ್ಕೆ ಅವರೇ ಕೇಳಿ ತಾಂಬರ ಕೇಳ್ತೀನಿ ಎಡೆ ಸುಭದ್ರಮ್ಮ. ಸರಿ ಕಣ ಸಿದ್ದಕ್ಕ, ಆಯ್ತು ಹೇಳು. ನಾವು ಹೋಗ್ತೀವಮ್ಮ ಇವಾಗ.
ಕಣಲ್ಲ ತಿಮ್ಮ ಮಂಜ, ನಿಜ ಹೇಳ್ರಲ್ಲ, ನೀವೇ ಕಣ್ರಲ್ಲ ಆ ಕೋಳಿ ಸಾರಿನ ತಪ್ಪಲೆ ಒತ್ಕೊಂಡು ಹೋಗಿ ತಿಂದು ಬಂದಿರೋದು. ನನಗೆಲ್ಲ ಗೊತ್ತು ಕಣ್ರಲ್ಲ, ನೀವಿಬ್ರು ಎಂಥ ಹಾಕಬುಕ್ರು ಅಂತ. ನಿಜ ಹೇಳ್ರಲ್ಲ ಮಂಜ. ಆಮೇಲೆ ನೋಡು, ನಿಮ್ಮ ಅಪ್ಪಯ್ಯ ಬಂದಾಗ ಹೇಳ್ತೀನಿ ಅಷ್ಟೇ. ನಿಜ ಹೇಳ್ರಲ್ಲ ಇವಾಗ, ಅವರು ಇಲ್ಲ, ಏನಾಯಿತು ಅಂತ ಹೇಳ್ರಲ್ಲ ಮಂಜ ತಿಮ್ಮ. ಇಲ್ಲ ಕಣ ಮೋಯ್, ನಾವು ಒತ್ಕೊಂಡು ಹೋಗಿಲ್ಲ ಮೋಯ್, ನಾವು ಕೋಳಿ ಸಾರನ್ನ ಉಂಡಿಲ್ಲ ಕಣ ಮೋಯ್. ನೀನು ನಮಗೆ ಹಂಗಂತ ಆಗ್ಲಲ್ಲ ಕೇಳ್ತೀಯ? ಯಾಕಮ್ಮ, ಈ ನಿನ್ನ ಮಗನ ಮೇಲೆ ನೀನು ನಂಬಿಕೆ ಇಲ್ವೇನಮ್ಮ ಹಂಗೆ ಮಾತಾಡ್ತೀಯ? ಹಂಗಾರೆ ನೀವು ಆ ಕೋಳಿ ಸಾರನ್ನ ಉಂಡಿಲ್ಲ ಅಲ್ಲೇನ್ರಪ್ಪ? ಇಲ್ಲ ಕಣ ಮೋಯ್, ಉಂಡಿಲ್ಲ ಅಂತಾನೆ ತಾನೇ ಅವಾಗಿಂದ ಹೇಳ್ತಿರೋದು ನಾವು. ನಾವು ಆ ಕೋಳಿ ಸಾರು ಉಂಡೇನೆ ತಿಂಗಳಾಗೈತೆ, ಅವಾಗೆ ನಾವು ಕೋಳಿ ಸಾರೇ ಉಂಡಿಲ್ಲಪ್ಪ. ಸೋರಿ ಕಂಡ್ರಲ್ಲ, ಒಂದು ರೊಬ್ಬಟ್ಟು 10 ಬರೋಲ್ಲ, 10 ಬಂದು ನಿಮ್ಮದು ಬಲಗೈ ಕೊಡ್ರಲ್ಲ, ಕೋಳಿ ಸಾರು ಉಂಡಿದ್ದೀರಾ ಇಲ್ಲ ಅಂತ ಆ ಸ್ಮೆಲ್ಲಾಗೆ ಗೊತ್ತಾಗುತ್ತೆ. ಊಟ ಮಾಡಿದರೆ ಕೋಳಿ ಸಾರು ಉಂಡಿರ ವಾಸನೆ ಬರ್ತೈತೆ. ನಿಮ್ಮದು ಊಟ ಮಾಡಿರ ಬಲಗೈ ಕೊಡ್ರಲ್ಲ, ನೋಡ್ತೀನಿ. ಅಲ್ಲ ಕಂಡ್ರಲ್ಲ ಹುಡುಗರ, ಎಂಥ ಕೆಲಸ ಮಾಡಿದಿರು. ಆ ಕೋಳಿ ಸಾರು ಉಂಡಿರೋ ವಾಸನೆ ಹಂಗೆ ಗಮ್ ಅಂತ ಬರ್ತೈತಲ್ಲೋ. ನೀವು ತಗೊಂಡೋಗಿ ತಪ್ಪಲೇನ ಕೋಳಿ ಸಾರು ಉಂಬಾದಲ್ದೇನೆ ನಮ್ಮ ತಾವನೇ ಬಂದು ಸುಳ್ಳು ಹೇಳ್ತೀರೇನಲ್ಲ ಹುಡುಗರ. ಇವನ್ರಲ್ಲ ಇಂಥರಾಗಿದ್ದೀರ ನೀವೇ. ಅಯ್ಯೋ ಅಯ್ಯೋ ಅಯ್ಯೋ, ನಿಮಗೆ ಹೇಳೋರು ಕೇಳೋರು ಯಾರು ಇಲ್ವೇನ್ರಲ್ಲ? ನೀವು ಆಡಿದ್ದೆ ಆಟ ಅಂದ್ಕೊಂಡ್ಬಿಟ್ಟಿದ್ದೀರೇನ್ರಲ್ಲ ಮಂಜಾ ತಿಮ್ಮ. ಇವನ್ರಲ್ಲ ಅವ್ರ ಮನೆಗಳು ಕೋಳಿ ಸಾರು ತಪ್ಪಲೇನ ಯಾಕ್ರಲ್ಲ ಒತ್ಕೊಂಡು ಹೋಗಿದ್ದು ನೀವು? ಮಂಜಾ ನೋಡು, ಒದೆ ಬೀಳ್ತಾವೆ ಇವಾಗ ನಿನಗೆ. ನಿಜ ಹೇಳಲಿಲ್ಲ ಅಂದರೆ ಗ್ಯಾರಂಟಿ ಒಲೆ ಮೂಲೆಗಳ ಕೊಟ್ಟಿಗೆ ತಗೊಬಂದು ರಮ 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 ಬಿಗಿತೀನಿ ನೋಡಲ್ಲ ಮಂಜಾ ನಿನಗೆ. ಯಾಮೋಯ್, ನೀನು ಒಯ್ಯಲ್ಲ ಅಂದರೆ ಹೇಳ್ತೀನಿ ಕಣ ಮೋಯ್. ಹೇಳಲ್ಲ ಮಂಜ, ಏನು ಮಾಡಿದ್ರಿ ಅಂತ ಹೇಳ, ಅವಾಗಿಂದಟಿ ಕೇಳ್ತಿಲ್ವೇನ? ಯಾಮೋಯ್, ನಾನು ತಿಮ್ಮ ರಾಕ್ಯಾರ ಮಂತಕ್ಕೆ ಹೋಗಿದ್ವಿ. ಅವ್ರ ಮಂತಾಗೆ ಕೋಳಿ ಸಾರಿಂದು ವಾಸನೆ ಬರೋದು ಕಣ ಮೋಯ್. ಅವ್ರ ಅಮ್ಮಯ್ಯನು ಎತ್ಲಾಗ ಹೋಯ್ತು, ಇವ್ನು ರಾಕಿನು ಆ ಕುರಿ ಮರಿ ಸೊಪ್ಪು ಕಟ್ಟಕ್ಕೆ ಹೋದ. ಅದಕ್ಕೆ ನಾನು ತಿಮ್ಮ ಅವ್ರ ಮಂತವ ಹೋಗಿ ನೋಡಿದ್ವಿ. ಒಲೆ ಮೇಲೆ ಕೋಳಿ ಸಾರು ಕೊತ 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 ಕುದಿತಿತ್ತು ಕಣ ಮೋಯ್. ಇವನೇ ತಿಮ್ಮ ಮಂಜ ಕೋಳಿ ಸಾರು ಕಂಡ್ಲ ವಾಸನೆ ಬತ್ತಿತ್ತು. ಕೋಳಿ ಸಾರಿ ನಡಿ ಹೋಗೋಣ ತಪ್ಪಲೆ ತಕೊಂಡು ಅಂತ ಅಂದ. ನಾನು ಕೋಳಿ ಸಾರು ಉಂಬಂಗಾಗೈತೆ ಅಂತ ಹೇಳಿ ಅವನು ಕೋಳಿ ಸಾರು ಉಣ್ಬೇಕು ಕಣ ಅಂತ ಅಂದ ತಿಮ್ಮನು. ಅದಕ್ಕೆ ಇಬ್ರು ಸೇರಿ ಆ ಒಲೆ ಮೇಲಿರೋ ಕೋಳಿ ಸಾರು ತಪ್ಪಲೆನೆ ಓದ್ಕೊಂಡು ಓಡೋದ್ವ ಮೋಯ್. ತಿಮ್ಮನೆ ಕಣ ಮೋಯ್ ಕೋಳಿ ಸಾರು ತಪ್ಪಲೆನ ತಕಳ ಹೋಗೋಣ ಅಂತ ಅಂದಿದ್ದು. ಇವನಲ್ಲ ತಿಮ್ಮ, ನಿನಗೊಂದು ರೊಬ್ಬಟ್ಟು ಮರುವಾದೇ ಬೇಡವೇನಲ್ಲ? ನಾ ಮಂಜುನ್ ಕರ್ಕೊಂಡು ನಿನ್ನ ಜೊತೆಗೆ ಇಂಥವೆಲ್ಲ ಮಾಡ್ತೀಯಲ್ಲ ತಿಮ್ಮ. ಹಾಂ, ಒಂದು ರೊಬ್ಬಟ್ಟು ನೋಡಿಲ್ಲ, ನಿಮ್ಮ ಅಪ್ಪಯ್ಯ ಅಮ್ಮಗೆ ಬಂದು ಹೇಳ್ತೀನಿ. ನಮ್ಮ ಹುಡುಗಂತಾವ ಇಂಥವೆಲ್ಲ ಮಾಡ್ಸೋಕ್ಕೆ ನಿನಗೆ ಗೊತ್ತಾಗಲ್ವೇನಲ್ಲ? ಇದಕ್ಕೆ ಬರ್ತಾನೆ ಯಾವಾಗ ಮಂಜ ಮಂಜ ಅಂತ ನಮ್ಮ ಅಂತಾವ. ಇವನ ಬಾರಲ್ಲ ಈ ಕಡೆಗೆ, ನಿನಗೆ ಯಾವಾಗ ಹೇಳ್ತೀನಿ ಅವನ ಯಾರು. ಬಿಡಕೋಯ್, ಹಂಗೆ ಮಾಡಲ್ಲ ಹೇಳು. ನನಗೂ ಕೋಳಿ ಸಾರು ಉಂಬಂಗಾಗಿ ಇಬ್ಬರು ಸೇರಿ ಆ ಕೋಳಿ ಸಾರು ತಪ್ಪಲೇನೆ ಒತ್ಕೊಂಡೋಗಿ ಊಟ ಮಾಡಿದ್ವಿ. ಇನ್ಮೇಲೆ ಹಂಗೆ ಮಾಡಲ್ಲ ಕಣಕೋಯ್. ನೋಡ್ರಲ್ಲ, ಮರುವಾದಾಗ ಹೇಳ್ತಾ ಇದ್ದೀನಿ, ಇನ್ಮೇಲೆ ಏನಾನ ಇಂಥ ಕೆಲಸ ಮಾಡಿದ್ದೀರಾ ಅಂತ ಅಂದರೆ ಮನೆಯಾಗಿ ಬಿಟ್ಕೊಂಬಲ್ಲ ನಿಮ್ಮಿಬ್ರು. ಕಾಲು ಕೈ ಕಟ್ಟಿ ಇಲ್ಲೇ ಹೊರಗೆ ಮೆಣಸಿನ್ಕಾಯಿ ಊದ್ರ ಹಾಕ್ಬಿಡ್ತೀನಿ ಕಂಡ್ರಲ್ಲ ನಿಮ್ಮಿಬ್ರಿಗೂ. ಮೊದಲು ಹೋಗಿ ಆ ಕೋಳಿ ಸಾರಿನ ತಪ್ಪಲೆ ಎಲ್ಲಿಕ್ಕಿದ್ರೆ ತಗೊಬರೋ ಹೋಗ್ರಲ್ಲ, ಹೋಗ್ರಲ್ಲ ಆ ಕೋಳಿ ಸಾರಿನ ತಪ್ಪಲೆನ. ನೋಡ್ರಪ್ಪ, ನಮ್ಮ ಹಳ್ಳಿಯಾಗೆ ಹುಡುಗರು ಹೆಂಗೆಲ್ಲ ಮಾಡ್ತಾರೆ ಅಂತ ಓಸಿ, ನಿಮ್ಮ ಹಳ್ಳಿಯಾಗೂ ಹಿಂಗೆ ಏನ್ರಪ್ಪ? ಹಂಗೆ ಇದು ಹಳ್ಳಿ ಜಾಣಾರು ಅಂತ ಚಾನಲ್ಲು. ಯಾರ್ಯಾರು ಇನ್ನೂ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ವೋ ಎಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ರಪ್ಪು. ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಾಮೆಂಟು ಕೊಡ್ರಪ್ಪು.